ಗುಡ್ ಈವ್ನಿಂಗ್. ಇವತ್ತು ನಾವು ಲಾಸ್ಟ್ ಕೆಮಿಸ್ಟ್ರಿ ಕ್ಲಾಸ್ ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದೆಲ್ಲ ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. 9th ಸ್ಟ್ಯಾಂಡರ್ಡ್ ಅವ್ರಿಗೆ ಹೆಲ್ಪ್ ಆಗೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಯಾರು ಬೇಸಿಕ್ ಸೈನ್ಸ್ ಓದ್ತಾ ಇದ್ದೀರಾ ಅವ್ರಿಗೆ ಕೂಡ ಇದನ್ನ ಹೆಲ್ಪ್ ಆಗುತ್ತೆ. ಇದನ್ನ ಕಲಿಯೋದ್ರಿಂದ ನಿಮಗೆ ಈಸಿ ಕ್ವೆಶನ್ಸ್ಗಳನ್ನ ಬೇಗ ಬೇಗ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ 9th ಸ್ಟ್ಯಾಂಡರ್ಡ್ ಮಾಡ್ತಾ ಇರೋದು. ಅಲ್ಲಿ ಕೆಮಿಸ್ಟ್ರಿ ಚಾಪ್ಟರ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಬ್ಮಿಲೇಷನ್, ಸಸ್ಪೆನ್ಷನ್, ಸೆಂಟ್ರಿಫ್ಯೂಗೇಷನ್ ಹೇಳಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟಾಕಿಂಗ್ ಅಬೌಟ್ ಕೋಆಗ್ಯುಲೇಷನ್. ಓಕೆ, ವಾಟ್ ಈಸ್ ಕೋಆಗ್ಯುಲೇಷನ್ ಅಂತ ಹೇಳ್ಬಿಟ್ಟು ಹಿಯರ್ ನೀವು ಅಬ್ಸರ್ವ್ ಮಾಡಿ. ನೀವು ಮನೆಯಲ್ಲಿ ಏನಾದ್ರು ಮಡ್ ವಾಟರ್ ಇದೆ, ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ ನೀವೇನಾಗ್ತಾ ಇದ್ದೀರಾ, ಪೌಡರ್ ಆಲಮ್ ಆಗ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ನಿಮ್ಮ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕೊಲಾಗ್ ಆಗಿ ಒಂದ್ ಕಡೆ ಹೋಗಿ ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ coagulation process ಅಂತ ಕರಿತೇವೆ. The powdered alum can be added to a beaker containing the muddy water. The alum is a white crystalline chemical substance often used in water purification. ಆಲಮ್ ಅನ್ನೋದು ಒಂದು ಕ್ರಿಸ್ಟಲಿನ್ ಮೆಟೀರಿಯಲ್. ಅದು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಟರ್ ಪ್ಯೂರಿಫಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಒಂದು ಬೀಕರ್ ಇದೆ, ಸೊ ಯು ಹ್ಯಾವ್ ಟೇಕನ್ ಸಮ್ ಮಡ್ಡಿ ವಾಟರ್ ದೇರ್. ಈ ಮಡ್ಡಿ ವಾಟರ್ ತಗೊಂಡಿದ್ದೀರಾ, ಇದಕ್ಕೆ ಏನ್ ಆಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಲಮ್ ನ ಆಡ್ ಮಾಡ್ತೀರಿ. ಪೊಟ್ಯಾಸಿಯಂ ಅಲ್ಯೂಮಿನಿಯಂ ಅಂತ ಕರಿತೇವೆ. ಆಲಮ್ ನ ಆಡ್ ಮಾಡ್ತೀರಾ. ಆಲಮ್ ನ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಮಡ್ ಪಾರ್ಟಿಕಲ್ಸ್ ಇದೆ ಅದೆಲ್ಲ ಕೋಆಗ್ಯುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಹತ್ರ ಜೋಡಿಸ್ಕೊಂಡು ಇಟ್ ವಿಲ್ ಸೆಟಲ್ಡ್ ಇನ್ ದ ಬಾಟಮ್ ಆಫ್ ದಿ ಬೀಕರ್. ಈ ಬೀಕರಿಗೆ ಸೆಟಲ್ ಆಗುತ್ತೆ ಕೆಳಗಡೆ, ಎಲ್ಲ ಜೊತೆಯಾಗಿ ಈ ಬೀಕರ್ ಕೆಳಗಡೆ ಸೆಟಲ್ ಆಗುತ್ತೆ, ವಾಟರ್ ಮೇಲೆ ಕಾಣುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕೋಆಗ್ಯುಲೇಷನ್. ಇದು ಏನು ಮಡ್ಡಿ ಪಾರ್ಟಿಕಲ್ಸ್ ಏನಿದೆ ಜೊತೆಗೆ ಸೇರ್ತಾ ಇದೆ ಹೋಗಿ ಫುಲ್. ಇಲ್ಲಿ ಏನಾಗಿತ್ತು, ಸಸ್ಪೆಂಡ್ ಆಗಿತ್ತು ಮಡ್ ಪಾರ್ಟಿಕಲ್. ಅದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಆಡ್ ಮಾಡ್ತೀರಾ, ಪೌಡರ್ಡ್ ಆಲಮ್ ನ ಆಡ್ ಮಾಡ್ತೀರಾ. ಪೌಡರ್ಡ್ ಆಲಮ್ ನ ಆಡ್ ಮಾಡೋದ್ರಿಂದ ಏನಾಗ್ತಾ ಇದೆ, ಇದೇನ್ ಸಸ್ಪೆಂಡ್ ಆಗಿತ್ತು ಪಾರ್ಟಿಕಲ್ಸ್ ಅದೆಲ್ಲ ಕೋಆಗ್ಯುಲೇಟ್ ಆಗಿ ಅಂತ ಹೇಳಿದ್ರೆ ಜೊತೆಯಾಗಿ ಕೆಳಗಡೆ ಹೋಗಿ ಬಾಟಮ್ ಹೋಗಿ ಸೆಟಲ್ ಆಗುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕೋಆಗ್ಯುಲೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಇದೇನು ಓಕೆ, ಆ ಪ್ರೊಸೆಸ್ ನ ಕೋಆಗ್ಯುಲೇಷನ್ ಅಂತ ಕರೆದ್ರೆ ದ ಆಲಮ್ ಏನ್ ಆಡ್ ಮಾಡ್ತಾ ಇದೆ ಅದನ್ನ ನಾವು ಕೋಆಗ್ಯುಲೆಂಟ್ ಅಂತ ಕರಿತೇವೆ. ದೀಸ್ ಆರ್ ದಿ ಲಾರ್ಜ್ ಅಂತ ಹೇಳಿದ್ರೆ ಒಂದು ಲಾರ್ಜ್ ಕ್ರಮ್ಸ್, ಏನ್ ಸಸ್ಪೆಂಡ್ ಆಗಿದೆ ಮೆಟೀರಿಯಲ್ ಅದೊಂದು ಲಾರ್ಜ್ ಕ್ರಂಪ್ ಆಗಿ ಕೆಳಗಡೆ ಬಂದು ಸೆಟಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮನೆಯಲ್ಲಿ ಪನ್ನೀರ್ ಮಾಡ್ತಾರೆ. ಪನ್ನೀರ್ ಮಾಡುವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹಾಲ್ನ ಬಿಸಿ ಮಾಡ್ತಾರೆ. ಹಾಲ್ನ ಬಿಸಿ ಮಾಡಾದ್ಮೇಲೆ ಅದಕ್ಕೆ ಲೆಮನ್ ಹಾಕ್ತಾರೆ. ಲೆಮನ್ ಹಾಕಿದ ತಕ್ಷಣ ಹಾಲು ಒಡೆದು ಅದ್ರದ್ದು ಪಾರ್ಟಿಕಲ್ಸ್ ಏನು ಕೋಆಗ್ಯುಲೇಟ್ ಆಗುತ್ತೆ. ಮಿಲ್ಕ್ ಇರುವಾಗ ಸಸ್ಪೆಂಡ್ ಪ್ಯೂರ್ ಮೆಟೀರಿಯಲ್, ನಿಮ್ಗೆ ಏನ್ ಮಿಲ್ಕ್ ಕಾಣ್ತಿದೆ ಅದನ್ನ ಲೆಮನ್ ಆಡ್ ಮಾಡಿದ ತಕ್ಷಣ ಏನಾಗ್ತಿದೆ, ಅದು ಕ್ರಮ್ಸ್ ಆಗುತ್ತೆ, ಮಿಲ್ಕ್ ಕ್ರಮ್ಸ್. ಅದನ್ನ ಕೊಳಗಡೆ ಅದನ್ನ ಆಮೇಲೆ ನಾವು ಏನು ಫಿಲ್ಟ್ರೇಷನ್ ಪ್ರೊಸೆಸ್ ಇಂದ ವಾಪಸ್ ತೆಗಿತೀವಿ. ಫಿಲ್ಟ್ರೇಷನ್ ಪ್ರೊಸೆಸ್ ಮಾಡಿ ಕೆಳಗಡೆ ಏನ್ ಪಾರ್ಟಿಕಲ್ ಇಡುತ್ತೆ ಅದನ್ನ ನಾವು ಪನ್ನೀರ್ ಹಾಕಿ ಯೂಸ್ ಮಾಡ್ತೀವಿ. ದಿಸ್ ಪ್ರೊಸೆಸ್ ಆಲ್ಸೋ ಕಾಲ್ಡ್ ಕೋಆಗ್ಯುಲೇಷನ್ ಪ್ರೊಸೆಸ್. ಇದರಲ್ಲಿ ಲೆಮನ್ ಜ್ಯೂಸ್, ಈಗ ಮಿಲ್ಕ್ ಅಲ್ಲಿ ಪನ್ನೀರ್ ಮಾಡುವಾಗ ಏನ್ ಎಕ್ಸ್ಟ್ರಾ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಲೈಮ್ ಜ್ಯೂಸ್ ಆಡ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ವಿನಿಗರ್ ಆಡ್ ಮಾಡ್ತೀವಿ. ದಿಸ್ ವಿನಿಗರ್ ಆಸ್ ವೆಲ್ ಆಸ್ ಲೈಮ್ ಜ್ಯೂಸ್ ಇಸ್ ಕಾಲ್ಡ್ ಅಸ್ ಕೋಆಗ್ಯುಲೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಅಸ್ ಈಗ ಇದನ್ನೇನು ಕೆಳಗಡೆ ಬಂದಿದ ತಕ್ಷಣ ಅದನ್ನ ಫಿಲ್ಟ್ರೇಷನ್ ಪ್ರೊಸೆಸ್ ಇಂದ ನಾವು ಕ್ಲಿಯರ್ ಮಾಡ್ತೇವೆ ಅದನ್ನ. ನೆಕ್ಸ್ಟ್ ಟಾಪಿಕ್ ಇಸ್ ಕೊಲಾಯ್ಡ್ಸ್ ಅಂತ ಕರಿತೇವೆ. ಹಿಯರ್ ದ ಕಾಂಪೊನೆಂಟ್ಸ್ ಆಫ್ ಎ ಬ್ಲಡ್ ಕ್ಯಾನ್ ಬಿ ಸೆಪರೇಟೆಡ್ ಬೈ ದ ಸೆಂಟ್ರಿಫ್ಯೂಗೇಷನ್ ಅಂಡ್ ದ ಬ್ಲಡ್ ಕೋಆಗ್ಯುಲೇಟ್ಸ್ and it is a suspension and we cannot see the blood cells with the naked eye. ಹೌದಲ್ವಾ? ಈಗ ನೀವು ಎಂತೀರಾ ಬ್ಲಡ್ ರೆಡ್ ಕಲರ್ ಇದೆ ಅಂತ ಹೇಳ್ತೀವಿ, ಆದ್ರೆ ಅದ್ರೊಳಗೆ ಏನಿದೆ, ಬ್ಲಡ್ ಪ್ಲಾಸ್ಮಾ ಇದೆ, ವೈಟ್ WBC ಇದೆ, ಪ್ಲಾಸ್ಮಾ ಇದೆ, ಹಿಮೋಗ್ಲೋಬಿನ್ ಕಂಟೆಂಟ್ ಇದೆ, ಎಲ್ಲಾ ಕಂಟೆಂಟ್ ಇದೆ, ಆದ್ರೆ ನಮ್ಗೆ ನೇಕೆಡ್ ಐ ಅದು ಯಾವುದು ಕಾಣಿಸ್ತಾ ಇಲ್ಲ. ಸೊ ಆ ಟೈಮ್ ಅಲ್ಲಿ ಬ್ಲಡ್ ಈಸ್ ನೈದರ್ ಎ ಸೊಲ್ಯೂಷನ್ ನಾಟ್ ಎ ಟ್ರೂ ಸಸ್ಪೆನ್ಷನ್. ಇದನ್ನು ಪರ್ಟಿಕ್ಯುಲರ್ ನಾವು ಸೊಲ್ಯೂಷನ್ ಅಂತಾನೆ ಹೇಳಕ್ಕಾಗಲ್ಲ. ಇಟ್ಸ್ ನಾಟ್ ಎ ಟ್ರೂ ಸಸ್ಪೆನ್ಷನ್. ಈ ಮಡ್ ವಾಟರ್ ತರನು ಇಲ್ಲ ಅದು, ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಸೊಲ್ಯೂಷನ್ ಅಂತಾನೆ ಹೇಳಕ್ಕಾಗ್ತಿಲ್ಲ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕರೆಯೋದೇ ಕೊಲಾಯ್ಡ್ ಅಂತ ಕರಿತೀವಿ ಬ್ಲಡ್ ನ. ಸೊ ಹಿಯರ್ ದ ಬ್ಲಡ್ ಈಸ್ ನೈದರ್ ಎ ಸೊಲ್ಯೂಷನ್ ನಾಟ್ ಎ true suspension. It is called as
colloid. So here some examples of colloids are milk. ಅದ್ರಲ್ಲಿ ಏನಿದೆ ಅಂತ ನಮ್ಗೆ ನೇಕೆಡ್ ಆಗಿ ಕಾಣಲ್ಲ. ನೆಕ್ಸ್ಟ್ ಟೊಮೆಟೊ ಕೆಚಪ್ ಯೂಸ್ ಮಾಡ್ತಿರಲ್ಲ ಅದು. ನೆಕ್ಸ್ಟ್ ವಿಲ್ ಬಿ ದ ಐಸ್ ಕ್ರೀಮ್. ದೀಸ್ ಆರ್ ದಿ ಕೊಲಾಯ್ಡ್ಸ್ ಅಂತ ಕರಿತೀವಿ. ಸೊ ಹಿಯರ್ ಈಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ 3 ಟೈಪ್ ಆಫ್ ಬರುತ್ತೆ ನಮಗೆ. ಫಸ್ಟ್ ಒನ್ ಇಸ್ ಕಾಲ್ಡ್ as a solutions and next one is called as a suspensions and third one is called as a colloids. ಯಾಕೆ ಇದನ್ನ 3 ಡಿಫ್ರೆಂಟ್ ಇದೆ, ಎಲ್ಲಾ ಸೊಲ್ಯೂಷನ್ಸ್ ಟೈಪ್ಸ್ ಇರೋದು, ಬಟ್ ಅದಕ್ಕೆ 3ಕ್ಕೂ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸೊಲ್ಯೂಷನ್ಸ್ ಅಂತ ಕೇಳಿದ್ರೆ ಅದ್ರಕ್ಕೆ ಪಾರ್ಟಿಕಲ್ಸ್ ಲೆಸ್ ದನ್ 1 ನ್ಯಾನೋಮೀಟರ್ ಇದೆ ಅದರೊಳಗೆ ಪಾರ್ಟಿಕಲ್ಸ್. ಅಂಡ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ನಮಗೆ ಹಿಯರ್ ಫಸ್ಟ್ ಒನ್ ಸೊಲ್ಯೂಷನ್ಸ್ ಸಾಲ್ಯೂಟ್ ಪಾರ್ಟಿಕಲ್ಸ್ ಲೆಸ್ ದನ್ 1 ನ್ಯಾನೋಮೀಟರ್ ಇರುತ್ತೆ. ನೆಕ್ಸ್ಟ್ ಕೊಲಾಯ್ಡ್ಸ್ ಬರುತ್ತೆ ಇನ್ ಬಿಟ್ವೀನ್, ಅದರಲ್ಲಿ 1 ಮೀಟರ್ ಟು 1000 ನ್ಯಾನೋಮೀಟರ್ ಸಾಲ್ಯೂಟ್ ಪಾರ್ಟಿಕಲ್ ಸೈಜ್. ಸಸ್ಪೆನ್ಷನ್ ಅಲ್ಲಿ ಮೋರ್ ದನ್ 1000 ನ್ಯಾನೋಮೀಟರ್. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಅಂತ ಹೇಳಿದ್ರೆ ಪ್ಯೂರ್ ವಾಟರ್ ಇದೆ, ವಾಟರ್ಗೆ ಶುಗರ್ ಮಿಕ್ಸ್ ಮಾಡಿದ್ದೇನೆ, ಇದರಲ್ಲಿ ಕಂಪ್ಲೀಟ್ ಆಗಿ ಶುಗರ್ ಮಿಕ್ಸ್ ಆಗಿದೆ ಅದ್ರೊಳಗೆ. ಸೊ ಹಿಯರ್ ಇಟ್ ಈಸ್ ಎ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಸ್ಪೆನ್ಷನ್ ಅನ್ನಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಮಡ್ಡಿ ವಾಟರ್. ಯಾಕೆಂತ ಹೇಳಿದ್ರೆ ಆ ಮಡ್ಡಿ ವಾಟರ್ ಏನ್ ಕಾಣಿಸುತ್ತೆ, ಕಸ ಎಲ್ಲ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸಾಲ್ಯೂಟ್ ಪಾರ್ಟಿಕಲ್ ಇಸ್ ಮೋರ್ ದೆನ್ ಆಫ್ ಸೈಜ್ 1000 ನ್ಯಾನೋಮೀಟರ್. ಓಕೆ, ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಕೊಲಾಯ್ಡ್ಸ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಮಿಲ್ಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ಆಗ್ಬೋದು. ಅಂದ್ರೆ ಹೆಂಗೆ ಹೇಳ್ತೀವಿ ಕೊಲಾಯ್ಡ್ಸ್ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ಕಣ್ಣಿಗೆ ಕಾಣುತ್ತೆ, ಬರೀ ನೇಕೆಡ್ ಆಗಿ ಕಾಣಲ್ಲ. ಇದು ಸಾಲ್ಯೂಟ್ ಪಾರ್ಟಿಕಲ್ಸ್ ಇದ್ರಲ್ಲಿ ಕಂಪ್ಲೀಟ್ ಡಿಸಾಲ್ವ್ ಆಗಿದೆ. ಸೊ ಇದು 3 ಡಿಫ್ರೆನ್ಸ್ ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ಯೂಟ್ ಸೈಜ್ ಇಸ್ ಲೆಸ್ ದನ್ 1 ಮೀಟರ್ 1 ನ್ಯಾನೋಮೀಟರ್. ಸಸ್ಪೆನ್ಷನ್ ಅಲ್ಲಿ ಮೋರ್ ದನ್ 1000 ನ್ಯಾನೋಮೀಟರ್. ಕೊಲಾಯ್ಡ್ಸ್ ಅಲ್ಲಿ 1000 ನ್ಯಾನೋಮೀಟರ್. ಸೊಲ್ಯೂಷನ್ ಗೆ ಎಕ್ಸಾಂಪಲ್ ಶುಗರ್ ಮತ್ತೆ ವಾಟರ್, ಸಸ್ಪೆನ್ಷನ್ ಗೆ ಎಕ್ಸಾಂಪಲ್ ಮಡ್ಡಿ ವಾಟರ್, ಕೊಲಾಯ್ಡ್ ಗೆ ಎಕ್ಸಾಂಪಲ್ ಬ್ಲಡ್ ಅಥವಾ ಮಿಲ್ಕ್ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೇವೆ. ಈಗ ಟಿಂಡಾಲ್ ಎಫೆಕ್ಟ್ ಅಂದ್ರೆ ಏನು? ಈಗ ವೈಟ್ ಶುಗರ್ ಸೊಲ್ಯೂಷನ್ ವೈಟ್ ವಾಟರ್ ಒಳಗೆ ನೀವು ಲೈಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ? ಲೈಟ್ ಪಾಸ್ ಕಾಣಲ್ಲ, ಪಾಸ್ ಆಗಿರೋದು. ಅದೇ ಮಡ್ಡಿ ಪಾರ್ಟ್ ಒಳಗೆ ಲೈಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ? ಪಾಸ್ ಆಗಿದ್ದು ಕಾಣುತ್ತೆ, ಪಾರ್ಟ್ ಆಫ್ ಇಟ್. ಮಿಲ್ಕ್ ಅಲ್ಲಿ ಪಾಸ್ ಮಾಡಿದ್ರು ಕಾಣುತ್ತೆ, ಲೈಟ್ ಪಾಸ್ ಆಗುತ್ತೆ. ಒಂದು ರೇ ಆಫ್ ಲೈಟ್ ನಾನು ಬಿಡ್ತೀನಿ ಅಂತ ಹೇಳಿದ್ರೆ ಅದು ಪ್ಯೂರ್ ಸೊಲ್ಯೂಷನ್ಸ್ ಗಳಲ್ಲಿ ಕಾಣಲ್ಲ. ಅದೇ ಮಡ್ಡಿ ವಾಟರ್ ಅಲ್ಲೂ ಕಾಣುತ್ತೆ, ಅದು ನೆಕ್ಸ್ಟ್ ಮಿಲ್ಕ್ ಅಲ್ಲೂ ಕಾಣುತ್ತೆ. ನಿಮ್ಗೆ ಲೈಟ್ ಪಾರ್ಟಿಕಲ್ ಲೈಟ್ ಬಿಟ್ರೆ ಲೈಟ್ ಹಾಕಿ ಬಿಟ್ಟು. ಸೊ ಇದ್ರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟಿಂಡಾಲ್ ಎಫೆಕ್ಟ್ ಎಕ್ಸಾಂಪಲ್ ಅಂತ ಏನಂತ ಹೇಳಿದ್ರೆ ಫ್ಲಡ್ ಲೈಟ್ ಅಂತ ಕರಿತೀವಿ. ಸ್ಟೇಡಿಯಂಗಳಲ್ಲೆಲ್ಲ ಲೈಟ್ ಹಾಕಿರ್ತಾರೆ, ದೊಡ್ಡ ಲೈಟ್ ಹಾಕಿರ್ತಾರೆ, ದೊಡ್ಡ ಲೈಟ್ಗಳು ಫೋಕಸ್ ಮಾಡಿ ಬಿಟ್ಟಿರ್ತಾರೆ ಗ್ರೌಂಡ್ಗೆ. ಅವಾಗ ಅದು ಬರೀ ಲೈಟ್ ಫೋಕಸ್ ಆಗ್ತಿರೋ ಜಾಗದಲ್ಲಿ ನಮಗೆ ಧೂಳು ಪಾರ್ಟಿಕಲ್ ಕಾಣ್ತಾ ಇರುತ್ತೆ. ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಬರೀ ಧೂಳು, ಅದು ಆ ರೇಲ್ ಮಾತ್ರ ಧೂಳು ಬರ್ತಾ ಇದೆ, ಮಿಕ್ಕಿದ ಜಾಗದಲ್ಲೂ ಇದೆ, ಬಟ್ ಅದು ನಮ್ಗೆ ಕಾಣ್ತಿಲ್ಲ. ಅದು ರೇ ಆಫ್ ಲೈಟ್ ಎಲ್ಲಿ ಪಾಸ್ ಆಗ್ತಾ ಇದೆ ಅಲ್ಲಿ ಮಾತ್ರ ಕಾಣ್ತಾ ಇರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಸನ್ ರೇಸ್ ಬಿದ್ದಾಗ ಅದು ಗ್ಲಾಸ್ ಇಂದ ಪಾಸ್ ಆಗಿ ನಮಗೆ ಒಂದು ರೇ ಆಫ್ ಲೈಟ್ ಅಲ್ಲಿ ಧೂಳು ಪಾರ್ಟಿಕಲ್ ಕಾಣ್ತಾ ಇರುತ್ತೆ. ದಿಸ್ ಎಫೆಕ್ಟ್ ಈಸ್ ಕಾಲ್ಡ್ as a Tyndall effect ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ as scattering of light. Here we have here the scattering of light by particles is known as a Tyndall effect. The effect can also be observed when a fine beam of light enters a dark room through a small hole. ಅದೊಂದು ರೂಮ್ ಇದೆ, ಡಾರ್ಕ್ ರೂಮ್ ಇದೆ, ಒಂದು ಸ್ಮಾಲ್ ಅಲ್ಲಿ ಒಂದು ಲೈಟ್ ಪಾರ್ಟಿಕಲ್, ಒಂದು ಲೈಟ್ ರೇ ಹೋಗ್ತಾ ಇದೆ ಅಂದ್ರೆ ಅಲ್ಲೆಲ್ಲ ಧೂಳು ಏನಾದ್ರು ಕಾಣ್ತಾ ಇರುತ್ತೆ ನಿಮಗೆ. ಇಟ್ ಈಸ್ ಎಫೆಕ್ಟ್ ಇಸ್ ಕಾಲ್ಡ್ as a Tyndall effect. ಒರಿಜಿನಲ್ ಏನ್ ಹೇಳ್ಬೇಕು ಅಂದ್ರೆ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಎ ಪಾರ್ಟಿಕಲ್ಸ್ ಇಸ್ ನೋನ್ as a Tyndall effect ಅಂತ ಕರಿತೇವೆ. ದ ಡಸ್ಟ್ ಅಂಡ್ ಸ್ಮೋಕ್ ಪಾರ್ಟಿಕಲ್ಸ್ ಇದೆ, ಅದೇ ನಾನು ಹೇಳಿದ್ದೆಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ ಅಥವಾ ಫಾಗ್ ಲೈಟ್ ಗಳು ಬಿದ್ದಾಗ ಏನಾಗ್ತಾ ಇದೆ ಆ ಜಾಗದಲ್ಲಿ ನಮ್ಗೆ ಸ್ಮೋಕ್ ಕಾಣುತ್ತೆ ಅಥವಾ ಡಸ್ಟ್ ಕಾಣುತ್ತೆ.
ಹೋಗ್ತಾ ಇರೋದು. ಬೇರೆ ಜಾಗದಲ್ಲೂ ಇರುತ್ತೆ, ಬಟ್ ಲೈಟ್ ಪಾಸ್ ಆಗುತ್ತಲ್ಲ ಅಲ್ಲಿ ಫಾರ್ ಎ ಪರ್ಟಿಕ್ಯುಲರ್ ಪಾರ್ಟಿಕಲ್ಸ್ ಇಂದ ಲೈಟ್ ಡಿಸ್ಪರ್ಷನ್ ತಗೊಳ್ತಾ ಇದೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಎನ್ ಟಿಂಡಾಲ್ ಎಫೆಕ್ಟ್ ಅಂತ ಕರಿತೇವೆ. ದಿಸ್ ಪ್ರೊಸೆಸ್ ಅದೇ ನಾನು ಹೇಳಿದ್ರೆ ಬೆಸ್ಟ್ ಎಕ್ಸಾಮ್ ಡೆಮಾನ್ಸ್ಟ್ರೇಷನ್ ಆಫ್ ಟಿಂಡಾಲ್ ಎಫೆಕ್ಟ್ ಇನ್ ಸ್ಪೋರ್ಟ್ಸ್ ಸ್ಟೇಡಿಯಮ್ಸ್ ಗಳಲ್ಲಿ ಇದನ್ನ ಅಬ್ಸರ್ವ್ ಮಾಡಬಹುದು. Next, the scattering of light occurs when it passes through the colloids or a suspension, but not when passes through the transparent solution. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಡ್ಕೋಬೇಕಾಗಿರೋದು. ಟಿಂಡಾಲ್ ಎಫೆಕ್ಟ್ ಯಾವ್ದ್ರಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ ಕೊಲಾಯ್ಡ್ಸ್ ಮತ್ತೆ ಸಸ್ಪೆನ್ಷನ್ ಅವೆರಡರಲ್ಲೇ ಕಾಣೋದು. ಪ್ಯೂರ್ ಸೊಲ್ಯೂಷನ್ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಅಲ್ಲಿ ಕಾಣಲ್ಲ ಟಿಂಡಾಲ್ ಎಫೆಕ್ಟ್. ಅಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಪಾರ್ಟಿಕಲ್ಸ್ ಆಗಲ್ಲ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ ಏನಂತ ಹೇಳಿದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಯಾವ ಸೊಲ್ಯೂಷನ್ ಯಾವ್ದ್ರಲ್ಲಿ ಕಾಣುತ್ತೆ ನನಗೆ ಸಸ್ಪೆನ್ಷನ್ ಅಲ್ಲಿ ಕಾಣುತ್ತೆ, ಕೊಲಾಯ್ಡ್ಸ್ ಅಲ್ಲಿ ಗೊತ್ತಾಗುತ್ತೆ ಟಿಂಡಾಲ್ ಎಫೆಕ್ಟ್, ಬಟ್ ನಾಟ್ ಇನ್ ಪ್ಯೂರ್ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ಸ್. ಇದೊಂದು ಡಿಫರೆನ್ಸ್ ಎಲ್ಲ ನೋಟ್ ಮಾಡ್ಕೊಳ್ಬೇಕು. ದ ಕಾಂಪೊನೆಂಟ್ಸ್ ಆಫ್ ಎ ಕೊಲಾಯ್ಡ್ ಇಸ್ ಕಾಲ್ಡ್ ದ ಡಿಸ್ಪರ್ಸ್ ಸ್ಪೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ. ದ ಸಾಲ್ಯೂಟ್ ಲೈಕ್ ಕಾಂಪೊನೆಂಟ್ ಆರ್ ಡಿಸ್ಪರ್ಸ್ ಪಾರ್ಟಿಕಲ್ಸ್ ಇನ್ ಎ ಕೊಲಾಯ್ಡ್ ಫಾರ್ಮ್ ಎ ಡಿಸ್ಪರ್ಸ್ಡ್ ಸ್ಪೇಸ್. ಈಗ ನಾನು ಏನಂತ ಹೇಳಿದೆ, ಮಾರ್ನಿಂಗ್ ಟೈಮ್ ಅಲ್ಲಿ ಅಥವಾ ಫ್ಲಡ್ ಲೈಟ್, ಈಗ ಒಂದು ಸ್ಟೇಡಿಯಂ ಇರುತ್ತೆ, ಫ್ಲಡ್ ಲೈಟ್ ಒಂದು ಹಾಕಿರ್ತಾರೆ, ಫ್ಲಡ್ ಲೈಟ್ ಇಂದ ಒಂದು ರೇಗೆ ಒಂದು ಈಗ ಪಾರ್ಟಿಕಲ್ಸ್ ನಿಮಗೆ ಕಾಣ್ತಾ ಹೋಗುತ್ತೆ. ಈ ಪಾರ್ಟಿಕಲ್ಸ್ ಕಾಣ್ತಾ ಹೋಗಿದೆ ಅಂತ ಹೇಳಿದ್ರೆ ದ ಸಾಲ್ಯೂಟ್ ಲೈಕ್ ಕಾಂಪೊನೆಂಟ್ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಡಿಸ್ಪರ್ಸ್ಡ್ ಫೇಸ್. ಇದನ್ನ ನಾವೇನಂತ ಕರಿತೇವೆ, ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ದ ಕಾಂಪೊನೆಂಟ್ ಇನ್ ವಿಚ್ ಬೈ ಡಿಸ್ಪರ್ಸ್ಡ್ ಫೇಸ್ ಇಸ್ ಸಸ್ಪೆಂಡೆಡ್ ಇಸ್ ಕಾಲ್ಡ್ ಅದನ್ನ ಡಿಸ್ಪರ್ಷನ್ ಮೀಡಿಯಂ. ಇಲ್ಲಿ ಮಡ್ ಪಾರ್ಟಿಕಲ್ ಏನಿದೆ ಅದು ಡಿಸ್ಪರ್ಸ್ಡ್ ಫೇಸ್ ಆಗಿದೆ, ವಾಟರ್ ಏನಾಗಿರುತ್ತೆ ಡಿಸ್ಪರ್ಸ್ಡ್ ಮೀಡಿಯಂ ಆಗಿರುತ್ತೆ. ದಿಸ್ ಅಬೌಟ್ ಯುವರ್ ಟಿಂಡಾಲ್ ಎಫೆಕ್ಟ್. ಓವರ್ ಆಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು ಯೂನಿಟ್ ನ ನಾವು ಇಲ್ಲಿಗೆ ಕವರ್ ಮಾಡಿದೀವಿ. ಇಲ್ಲಿಗೆ ಈ ಯೂನಿಟ್ ಮುಗ್ದಿದೆ, ಕೆಮಿಸ್ಟ್ರಿ ಯೂನಿಟ್. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬಯಾಲಜಿ ಸೆಲ್ ಪಾಠದ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತೇವೆ. ಸೊ ಇದು ಯಾರ್ಯಾರು 9th ಓದ್ತಾ ಇದ್ದಾರೆ ಅವರಿಗೆಲ್ಲ ಮೇ ಬಿ ಈಗ ಫಸ್ಟ್ ಪ್ರೀ ಟರ್ಮ್ ಟೆಸ್ಟ್ ಗಳು ಬರ್ತಾ ಇದೆ. ಸೊ ಒಂದೊಂದು ಯೂನಿಟ್ ಅಂತೂ ಕವರ್ ಮಾಡ್ತಾರೆ ಇದರಲ್ಲಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಂದ 3 ಯೂನಿಟ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದರಲ್ಲಿ ಏನ್ ರಿಲೇಟೆಡ್ ಕ್ವೆಶನ್ಸ್ ಇದೆ ಆದಷ್ಟು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಎಲ್ಲರೂ ಬೇಸಿಕ್ ಥಿಯರಿ ಗೊತ್ತಿದ್ರೆ ನಾವು ಎಷ್ಟೇ ಪ್ರಾಬ್ಲಮ್ ಕಷ್ಟ ಆಯ್ತು ಅದನ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ಇದೇ ಬೇಸಿಕ್ ಥಿಯರಿ ತಿಳ್ಕೊಳ್ಳೋದ್ರಿಂದ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಹೆಲ್ಪ್ ಆಗ್ತಾ ಇದೆ ಇದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಯಾರು ಪ್ರಿಪೇರ್ ಆಗ್ತಿದ್ರೆ ಇದ್ರ ಮೇಲೆ ಒಂದು ಗಮನ ಇಟ್ಕೊಂಡ್ರೆ ನಮಗೆ ಆದಷ್ಟು ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿಲ್ಲ ಅನ್ನೋದಕ್ಕಿಂತನೂ ಇದನ್ನೆಲ್ಲ ನೋಡ್ಕೊಂಡ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಾಗುತ್ತೆ ನಮಗೆ. ಕೊಲಾಯ್ಡ್ಸ್ ಅಂದ್ರೆ ಏನು, ಬ್ಲಡ್ ಇಸ್ ಯಾವ್ದೋ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ಬೋದು, ಬ್ಲಡ್ ಕೊಲಾಯ್ಡ್ ಸಸ್ಪೆನ್ಷನ್ ಅಥವಾ ಸೊಲ್ಯೂಷನ್ ಅಂತ ಕೇಳಿದ್ರೆ ವಿಲ್ ಆನ್ಸರ್ ಆಸ್ ಇದ್ರ ಬೇಸಿಕ್ ಕಾನ್ಸೆಪ್ಟ್ ನನಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಐ ಕ್ಯಾನ್ ಆನ್ಸರ್ ಆಸ್ ಕೊಲಾಯ್ಡ್ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನನಗೆ ಆನ್ಸರ್ ಗೊತ್ತಾಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ. ಸಸ್ಪೆನ್ಷನ್ಗೂ ಸೊಲ್ಯೂಷನ್ಗೂ ಕೊಲಾಯ್ಡ್ ಏನ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಸೊ ಆದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರು ಬೇಸಿಕ್ ಥಿಯರಿ ಮೇಲೆ ಹೋಲ್ಡ್ ಇಟ್ಕೋಬೇಕು ಅಂತ ಹೇಳಿದ್ರೆ ಇದನ್ನ ನಾವು ಸಬ್ಸ್ಕ್ರೈಬ್ ಮಾಡಿ, ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ ಮತ್ತೆ ಪ್ರಾಬ್ಲಮ್ಸ್ ಗಳನ್ನ ಇಲ್ಲಿ ಸಾಲ್ವ್ ಮಾಡ್ತೇವೆ. ಥ್ಯಾಂಕ್ ಯು.